ಬಂದ್ವಿ ಮಾದೇಶ್ವರನ ಬೆಟ್ಟಕ್ಕೆ. ಇವಾಗ ಹೋಯ್ತಾ ಆಯ್ತು. ನೋಡಿ ತೇರೆಲ್ಲ ರೆಡಿಯಾಗಿ ನಿಂತಿದೆ. ಯಾಕೆ ಅಂತ ಗೊತ್ತಿಲ್ಲ ನನಗೂ, ಬಟ್ ನಾವು ಇವಾಗ ಬಂದ್ವಿ. ಬಟ್ ಕ್ರೌಡು ಇದ್ದಾರೆ. ಬಟ್ ಇಲ್ಲೆಲ್ಲ ಹೇಳ್ತಾ ಇದ್ದಾರೆ ಏನಿಲ್ಲ, ನಮ್ಮಲ್ಲಿ ಫ್ರೀ ದರ್ಶನಕ್ಕೆ ಹೋದ್ರೇ ಜನ ಮೂವಿಂಗ್ ಇದ್ದಾರೆ, ಹೋಗ್ಬೋದು, ದರ್ಶನ ಚೆನ್ನಾಗಾಗ್ತಾ ಇದೆ ಅಂತ. ಸೊ ನಾವು ಅದಕ್ಕೆ ಫ್ರೀ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಟೈಮ್ ಎಷ್ಟು? ಈಗ 12 o'clock. ದೇವಸ್ಥಾನದ ಒಳಗಡೆ ವಿಡಿಯೋ ಎಲ್ಲ ಮಾಡೋದಕ್ಕೆ ಪರ್ಮಿಷನ್ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಬಂದಮೇಲೆ ನಿಮಗೆ ಸಿಗ್ತೀವಿ. ಫ್ರೆಂಡ್ಸ್, ಇವಾಗ ದರ್ಶನ ಮುಗೀತು. ಆ್ಯಕ್ಚುಲಿ ನಾವು ಫ್ರೀ ದರ್ಶನಕ್ಕೆ ಹೋಗಲಿಲ್ಲ. ಫ್ರೀ ದರ್ಶನದಲ್ಲಿ ಫುಲ್ಲು ರಶ್ ಇತ್ತು ಅಂತ ನಾವು ಹೋಗೋಕ್ಕೆ ರೆಡಿ ಇದ್ದರು. ನಮ್ಮ ಜೊತೆಗೆ ಬಂದವರು ಆ ರಶ್ ಹೋಗ್ಬಿಟ್ಟು ಎದ್ರುಕೋಗ್ಬಿಟ್ಟು ಸ್ಪೆಷಲ್ ದರ್ಶನ 250 ರೂಪೀಸ್ಗೇನೋ ಹೋದ್ವಿ. ಒಂದು ಹಾಫ್ ಆನ್ ಅವರಲ್ಲಿ ದರ್ಶನ ಮುಗೀತು. ಚೆನ್ನಾಗಾಯಿತು ದರ್ಶನ. ರಶ್ ಇದ್ದಾರೆ ಬಟ್ ದರ್ಶನ ಚೆನ್ನಾಗಾಯಿತು. ಈಗ ಪ್ರಸಾದ ತರೋದಕ್ಕೆ ಹೋಗ್ತಾ ಇದ್ದಾರೆ. ಲಡ್ಡು ತರೋಕ್ಕೆ. ಆಮೇಲೆ ಪ್ರಸಾದಕ್ಕೆ ಅಂದರೆ ಅನ್ನದಾನ ಆಗುತ್ತಲ್ಲ, ಅಲ್ಲಿ ಊಟ ಮಾಡೋದು ಬೇಡವಾ? ಮಾಡಿ ಊಟ ಮಾಡೋದಕ್ಕೆ ಪ್ರಸಾದ ಕೊಡ್ತಾರಲ್ಲ, ಅಲ್ಲಿ ಫುಲ್ಲು ರಶ್ ಇದ್ದಾರೆ. ನೋಡುವ, ತುಂಬ ಕ್ರೌಡ್ ಇತ್ತು ಅಂದರೆ ಆಗಲ್ಲ, ಕ್ರೌಡ್ ಇಲ್ಲ ಅಂದರೆ ಪ್ರಸಾದನ ತಿನ್ಕೊಂಡು ಹೋಗುವ. ಫ್ರೆಂಡ್ಸ್, ದರ್ಶನ ಮುಗೀತು, ಊಟನೂ ಮುಗೀತು ದೇವಸ್ಥಾನದಲ್ಲಿ. ಸೊ ಇವಾಗ ಆಲ್ಮೋಸ್ಟ್ 2:15 ಟೈಮ್ ಆಗಿದೆ. ಹೊರಟಿದ್ದೀವಿ. ಇಲ್ಲಿ ಒಬ್ಬರು ಹಠ ಮಾಡ್ಕೊಂಡು ಕೂತಿದ್ದಾರೆ, ಆಟ ಸಾಮಾನು ಬೇಕು ಅಂತ. ಎದ್ದಳಲೆ ಹಿಂಗೆ ಇವ್ರನ್ನ ಕರ್ಕೊಂಡು ಬಂದರೆ ಈ ಕಂತೇನೆ, ಅದು ಕೊಡಿಸಿ ಇದು ಕೊಡಿಸಿ ಸಲಂತ ಬರೋಣ, ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅನ್ನೋ ಸೀನೆಲ್ಲ ಇಲ್ಲ. ಈಗ ನೆಕ್ಸ್ಟು ಮನೆಗೆ. ಸೊ ಮತ್ತೆ ಸಿಗ್ತೀನಿ ನಿಮಗೆ ಫ್ರೆಂಡ್ಸ್. ಸಿ ಯು ಫ್ರೆಂಡ್ಸ್. ಈಗ ಒಂದು ಕಡೆ ಸ್ಟಾಪ್ ಮಾಡಿದ್ದೀವಿ. ಇದು ಉಡುಪಿ ಹೋಟೆಲ್ ಅಂತ, ಟೀ ಕುಡಿಯೋದಕ್ಕೆ ಊಟ ಮಾಡಿದ್ವಿ ಅಲ್ವಾ. ನಾನು ಕಾಫಿ ಕುಡಿತೀನಿ, ಇವರೆಲ್ಲ ಟೀ ಕುಡಿದಾರೇನೋ ನಂಗೆ ಗೊತ್ತಿಲ್ಲ, ಏನು ಆರ್ಡ್ರ್ ಮಾಡಿದ್ದಾರೆ ಅಂತ. ನಾನು ಮಾತ್ರ ಕಾಫಿ ಅಂತ ಹೇಳಿದ್ದೀನಿ. ಯಾವ ಊರು ಅಂತ ಗೊತ್ತಿಲ್ಲ. ಯಾವ ಊರು? ನಾವು ಕೊಳೆಗಳ ಅಲ್ಲ, ಸಿಂಶಮಾನಮ್ಮ ಅಂತೆ. ಯಾಕಂದ್ರೆ ನಮ್ಗೆ ಯಾಕೆ ಗೊತ್ತಿಲ್ಲ ಅಂದರೆ ನಾವು ಕಾರಲ್ಲಿ ಫ್ಲ್ಯಾಟ್ ಆಗಿಬಿಟ್ಟಿದ್ವಿ. ಸೊ ಹಾಗಾಗಿ ಯಾವ ಊರು ಏನು ಕತೆ ಅಂತ ಗೊತ್ತಿಲ್ಲ. ಕಾಫಿ ಕುಡಿದು ಥ್ಯಾಂಕ್ ಯು ಹೇಳ್ಬಿಟ್ಟಿದ್ದೀನಿ. ಹಾಂ, ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಕಾಫಿ ಸೂಪರ್ ಆಗಿದೆ. ಫ್ರೆಂಡ್ಸ್, ಇವಾಗ ಕಾಫಿ ಕುಡಿದು ಇವರು ಏನೋ ಹಣ್ಣು ತರಕ್ಕೆ ಹೋಗಿದ್ರು, ಹಣ್ಣೆಲ್ಲ ತಗೊಬರ್ತಾ ಇದ್ದಾರೆ. ಎಷ್ಟು ಅವರೆಕಾಯಿ? ಎಷ್ಟು ಇದು ಅವರೆಕಾಯಿ? ಇದು ಅವರೆಕಾಯಿ ಎಷ್ಟು? ಬೇಡ ಬೇಡ ಬನ್ನಿ ತೊಗೊಂಡಿನಿ ಬೇಡ. ಅವರೆಕಾಯಿ ತೊಗೊಂಡೆ. ಯಾವಾಗ ತೊಗೊಂಡು? ನನ್ನಲ್ಲ ಅವತ್ತು ಕೇಳ್ಕಂದೆ. ಬಿಡಿಸಿ ಆಯಿತು, ಎಲ್ಲ ಖಾಲಿನೂ ಆಯಿತು. ಬೇಡ ಬೇಡ, ನಾವು ಅಲ್ಲೇ ತೊಗೋತೀವಿ ಬಾಮ. ಇಲ್ಲಿಂದ ಹೋಗೋರು ಯಾರು? ಅಲ್ಲೂ ಅದೇ ರೇಟೇ, ಅದೇ ಚೆನ್ನಾಗಿ ತೊಗೊಳ್ಳೋಣ. ಅಲ್ಲಿ ಡೋರ್ ಹಾಕ್ತಾ ಇದ್ದಾರೆ. ಚಪ್ಪೆಕಾಯಿ ತಂದಿದ್ದಾರೆ ಫ್ರೆಂಡ್ಸ್. ಚಪ್ಪೆಕಾಯಿ ತಿನ್ನೋಣ. ನೀವು ತೊಗೊಳಿತೀನಿ. ಇದೊಂದು ನನಗೇನಾ? ತೊಗೊಳಮ್ಮ, ನಂಗೆ ಒಂದು ಪೀಸ್ ಕೊಡಮ್ಮ. ಸಾಕಲ್ಲ, 2 ಇದೆ. ಕೊಡೋಣ, ಒಂದು ಕೊಟ್ಬಿಡು ಅವ್ರು. ತೊಗೊಳ್ಳಿ ವಿಜಯ್ ಅವರು. ನಾನು ಉಪ್ಪು ಖಾರ ತಿನ್ನಲ್ಲ. ಮತ್ತೆ ಅವ್ರು ಉಪ್ಪು ಖಾರ ತಿನ್ನಲ್ಲ ಅಂತಲ್ಲ, ಯಾಕಮ್ಮ ಹಾಕಿಸ್ತೆ? 3 ಸಫೇದ್ ಇದೆಯಮ್ಮ. ಸಫೇದಿದೆ. ಏನಿದೆ ರಸಾಲ ಚೆಲ್ಕೊಂಡ್ರೆ. ಸೊ ಫ್ರೆಂಡ್ಸ್, ಈಗ ಚಪ್ಪೆಕಾಯಿ ತಿನ್ನೋಣ. ಕಾಫಿ ಆಯಿತು. ಎಲ್ಲರೂ ತಿನ್ನಿ ಅಂತ ಹೇಳ್ಕೊಂಡ್ಬಂದೆ. ಈ ರೋಡ್ ಆದರೆ ನೋಡು, ನಾನು ಓಡಿಸ್ತೀನಿ ನೀಟಾಗಿ. ಏನು ಚೆನ್ನಾಯ್ತಲ್ಲ, ಹಿಂದೂಗಿಂತ ರೋಡ್ ಬೇಕು ಕಡ್ಮ. ನೋಡಿ ಫ್ರೆಂಡ್ಸ್, ನೀವೇ ನೋಡಿ.
ನಾನು ಓಡಿಸ್ತೀನಿ ಅಂದರೂ ನನ್ನ ಗಂಡ ಕಾರ್ ಕೊಡ್ತಾ ಇಲ್ಲ. ಕಲಿಯೋದು ಹೆಂಗೆ ಹೇಳಿ? ಕಲ್ತಿದ್ದೀವಿ, ಒಂಚೂರು ಕಲಿಬೇಕು, ಒಂಚೂರು ಪ್ರಾಕ್ಟೀಸ್ ಆಗಲಿ ಅಂದರೆ ಬಿಡ್ತಾನಿಲ್ಲ. ಫ್ರೆಂಡ್ಸ್, ಈಗ ನಾವು ಬೆಂಗಳೂರಿಗೆ ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ಅವರಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಅವ್ರ ಮನೆಗೆ ಹೋದರು. ನಾವು ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ದೇವಸ್ಥಾನ ಮುಗಿಸ್ಕೊಂಡು ಒಂದ್ಸಲ ಮನೆಗೆ ಹೋಗಿ ಮತ್ತು ಊಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಇಲ್ಲೇ ನಮ್ಮ RR ನಗರ್ ನಂದನಾ ಪ್ಯಾಲೇಸ್ಗೆ ಹೋಗೋಣ ಅಂತ. ಸೋನು ಬಂದಿದ್ದಾಳೆ ಸ್ಕೂಲ್ ಮುಗಿಸ್ಕೊಂಡು, ಅವಳನ್ನೂ ಕರ್ಕೊಂಡು ಹೋಗೋಣ ಅಂತ. ಈಗ ಮನೆಗೆ ಹೋಗಿ ಒಂದು ವಿಸಿಟ್ ಹಾಕಿ ಆಮೇಲೆ ನೆಕ್ಸ್ಟ್ ಮತ್ತೆ ಇದೇ ನಂದನಾ ಪ್ಯಾಲೇಸ್ ಹೋಟೆಲ್ಗೆ ಬರೋಣ. ಈಗ ಸೋನುವನ್ನ ಕರ್ಕೊಂಬರೋದಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಾವು ಈ ಮನೇನ ಖಾಲಿ ಮಾಡಲ್ಲ. ಬಿಕಾಸ್ ಇಲ್ಲಿ ನಮಗೆ ಫ್ಯಾಮಿಲಿ ಡಾಕ್ಟ್ರು ಮನೆ ಓನರೇನೆ. ಅದಕ್ಕೆ ಇವಳು ಇವಾಗ ಡಾಕ್ಟ್ರೇಟ್ ಅಂದರೆ ಡಾಕ್ಟರ್ ಓದ್ತಾ ಇದ್ದಾಳೆ. ಅದಕ್ಕೆ ಈಗ ನಮ್ಗೆ ಏನಾದ್ರು ಹುಷಾರಿಲ್ಲ ಅಂದರೆ ಕೆಳಗಡೆ ಬಂದ್ಬಿಟ್ಟು ಒಂಚೂರು ಸೂಜಿ ಚುಚ್ಚು, ಬಿ ಪಿ ಚೆಕ್ ಮಾಡು. ಡಾಕ್ಟರ್ ಸಿಂಚನ ಅವ್ರು ಆಗ್ತಾ ಇದ್ದಾರೆ. ಡಾಕ್ಟರ್ ಚಿನ್ಮಯಿ ಆಗ್ತಾ ಇದ್ದಾರೆ. ಎಲ್ಲ ವಿಶ್ ಮಾಡಿ, ಅವಳಿಗೆ ಬ್ಲೆಸ್ ಮಾಡಿ, ಚೆನ್ನಾಗಿ ಓದಲಿ, ಒಳ್ಳೆ ಪರ್ಸೆಂಟೇಜ್ ಬರಲಿ, ಆದಷ್ಟು ಬೇಗ ಡಾಕ್ಟರಾಗಿ ಮನೆಗೆ ಬರಲಿ. ಈಗೇನೋ ಒಂದು ವಾರ ರಜಾನಾ? ಒಂದು ವಾರ ರಜಾ. ಕ್ರಿಸ್ಮಸ್ ಹಾಲಿಡೇಸಾ? ಕ್ರಿಸ್ಮಸ್ ಹಾಲಿಡೇಸಾ ನ್ಯೂ ಇಯರ್? ಆಯಿತು, ಹಾಯ್ ಮಾಡಿ ಹೋಗಿ ನಮ್ಮ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಏನು ಯಾವ ಚಾನಲ್? ಯೂಟ್ಯೂಬ್ ಮಾಡಿಸಿ ಚಿನ್ನು. ಸರಿ, ಓಕೆ, ಬಾ. ಊಟಕ್ಕೆ ಹೋಗ್ತಾ ಇದ್ದೀವಿ, ಬಾ ಹೋಗೋಣ. ಅಮ್ಮನ ಕೈ ಬಾ, ಇನ್ನು ಸಿಗಲ್ಲ. ನಂದು ಕೌಂಟಿಂಗ್ಸ್ ಅಂದರೆ ವಾಚಿಂಗ್ ಟೈಮಿಂಗ್ಸ್, ನಿಮ್ಮದು ವೈಫೈ ಇದೆಯಲ್ಲ. ಫ್ರೆಂಡ್ಸ್, ಈಗ ನಂದನಾ ಪ್ಯಾಲೇಸ್ಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಅವ್ರದ್ದೇನೋ ಪ್ಲಾನ್ ಚೇಂಜ್ ಆಯಿತು. ಸೊ ಈಗ ಮೇಘನಾಸ್ಗೇನೋ ಹೋಗ್ತಾ ಇದ್ದೀವಿ. ಹಿಂಗೆ ಪ್ಲಾನ್ ಚೇಂಜ್ ಆಗ್ತಾ ಇರುತ್ತೆ. ಹೌದಾ? ಅನೇನಾ ಕಂಚಿಕೋ ತುಳಸಿ ಸಿಲ್ಕ್ ಚೆನ್ನಾಗಿ ಓಡಿಸ್ತಾರಲ್ಲ ಅವ್ರ ಗಾಡಿ. ಓಡಿಸ್ತಾರೆ, ನೀಟಾಗಿ ಓಡಿಸ್ತಾರೆ. ಭಯ ಬೀಳ್ತಾರೆ ನೋಡಿಸಿಲ್ಲ ಸಾಗತ್ತಾರಲ್ಲ. ವಿಡಿಯೋ ಮನ್ನಿಸು ದ್ವೇಷ ಮನೆ ಕೊಡ್ಬೋದು. ಅದು ಯಾಕಡವ ಬಂದ್ವಿ ಫ್ರೆಂಡ್ಸ್. ನಾವು ಮೇಘನಾ ಫುಡ್ಸಿಗೆ ಬಂದಿದ್ದೀವಿ. ಈಗ ಲಿಫ್ಟಿಗೋಸ್ಕರ ವೇಟ್ ಮಾಡ್ತಿದ್ದೀವಿ. ಲಿಫ್ಟ್ಸ್ ಬಂದಮೇಲೆ ಒಳಗೆ ಹೋಗ್ತೀವಿ. ಒಳಗೆ ಹೋದ್ಮೇಲೆ ಅಲ್ಲಿ ಮೇಘನಾ ಫುಡ್ಸ್ ಹತ್ರ ಹೋಗ್ತೀವಿ. ತಿಂದಾದ್ಮೇಲೆ ನಿಮಗೆ ಸಿಗ್ತೀವಿ. ಓಕೆನಾ? ನೀವು ನೋಡಿ ಆಮೇಲೆ ಹೋಗಿ ಏನೋ ಕೇಳ್ತಾರೆ. ಫ್ರೆಂಡ್ಸ್, ಇವಾಗ ನಾವು ಊಟ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ, ಅಮ್ಮನೇ ಕಾಲ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅಮ್ಮಂಗೇನೋ ಹುಷಾರಿಲ್ಲ, ಒಂದು 2-3 ಡೇಸಿಂದ. ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ನಾಳೆ ಸಂಡೇ ಹೋಗ್ಬೋದಿತ್ತು, ಬಟ್ ಅವ್ರಿಗೂ ರಜಾ, ನನಗೂ ರಜಾ. ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡೋದಿದೆ. ಸೊ ಹೋಗೋಕ್ಕಾಗುತ್ತೋ ಇಲ್ಲೋ ಅಂದ್ಬಿಟ್ಟು ಇವಾಗಲೇ ಹೋಗಿ ನೋಡಿಕೊಂಡು ಮನೆಗೆ ಬಂದು ನಿದ್ದೆ ಮಾಡಬೇಕು. ಏನು ಅಷ್ಟೇನು ಸ್ಟ್ರೈನ್ ಆಗಿಲ್ಲ, ಬಟ್ ನಿದ್ದೆ ಇಲ್ದಿರೋ ಕಾರಣ ನಿದ್ದೆ ಬರೋ ಥರ ಆಗ್ತಿದೆ ಅಷ್ಟೇ. ಅಂದರೆ ನೈಟ್ ಬಂದು ಮಲಗಿದಾಗ 12 ಗಂಟೆ, ಮತ್ತೆ ಇದ್ದಾಗ 5 ಗಂಟೆ, 5:30, 5:30 4:45 ಅಷ್ಟೇ. ಏನು ಸ್ಟ್ರೈನ್ ಆಗಿಲ್ಲ ಅಲ್ವೇನೋ? ಹಿಂಗಿದೆ. ಊಟ ಹೇಗಿತ್ತು? ಮೇಘನಾಸ್ ಅಂತ RR ನಗರದಲ್ಲಿ ಊಟಗೆ ಈಗ ರಿವ್ಯೂ ಹೇಳ್ತಾರೆ ಇವರು. ಹಲೋ, ಹೇಗಿತ್ತು ಊಟ? ಪರವಾಗಿಲ್ಲ. ಹಾಂ, ಪರವಾಗಿಲ್ಲ. ಏನು ಪರವಾಗಿಲ್ಲ? ತುಂಬ ಬಿರಿಯಾನಿ ತುಂಬ ಚೆನ್ನಾಗಿತ್ತ. ಬಿರಿಯಾನಿ ಆಲೂ ದಮ್ ಬಿರಿಯಾನಿ. ಹಾಂ, ಆಲೂ ದಮ್ ಬಿರಿಯಾನಿ. ನಮ್ಮ ಮಟನ್ ಚಿಕನ್ ಥರ ಇರೋದು. ವೆಜ್ ಹೆಂಗಿರುತ್ತೆ ಅಷ್ಟೇ, ಇನ್ನೆಂಗಿರುತ್ತೆ. ಫ್ರೆಂಡ್ಸ್, ಏನು ಗೊತ್ತಾ, ನಾನೊಂಥರ ಹಳ್ಳೀಲಿ ಹುಟ್ಟಿ ಬೆಳೆದೋಳ ಥರ. ನಮ್ಮದು ಬಾಸುಮತಿ ರೈಸ್ ಎಲ್ಲ ನನಗೆ ಇಷ್ಟ ಆಗೋಲ್ಲ. ನಂಗೆ ಉದ್ದುದ್ದ ರೈಸ್, ನನಗೆ ಅವೇ ಜೀರಾ ರೈಸ್ ಹಾಕಿದ್ರೇ ಬೈತೀನಿ. ಅವನು ಬಿರಿಯಾನಿಗೆಲ್ಲ ಜೀರಾ ರೈಸ್ ಹಾಕ್ತಾನೆ, ನಂಗೆ ಆ ಸ್ಮೆಲ್ ಇಷ್ಟ ಇಲ್ಲ. ನನಗೆ ರಿಯಲ್ ಫ್ಯಾಕ್ಟ್ ಹೇಳಬೇಕು ಅಂದರೆ ಡಿಪೋ ಅಕ್ಕಿ ಬಿಟ್ಟರೆ, ಡಿಪೋ ಅಕ್ಕಿ ತುಂಬ ಇಷ್ಟ ಅನ್ನ ಸಾಂಬಾರಿಗೆ ಅಥವಾ ಟೊಮೊಟೊ ಬಾತ್ಗೆಲ್ಲ. ಅಲ್ಲಿ ಬಾಸುಮತಿ ರೈಸ್ ನನಗೆ ಅದಕ್ಕೆ ಅನಿಸುತ್ತೆ ಹೊಟ್ಟೆ ಗ್ಯಾಸ್ಟ್ರಿಕ್. ನಂಗೆ ಅದು ತಿಂದು ಅಭ್ಯಾಸನೇ ಇಲ್ಲ, ನಂಗೆ ಅದು ಇಷ್ಟನೂ ಆಗಿಲ್ಲ. ಅದಾದಮೇಲೆ ನನಗೆ ಅಷ್ಟು ಲೈಕ್ ಆಗಿಲ್ಲ. ಅವ್ರಿಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಬಟ್ ನಾನು ಬೆಳಗ್ಗೆ ನೋಡಿ ಇಡ್ಲಿ ತಿಂದಿದ್ದೀನಲ್ಲ, ಅದು ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ನಾನು ರಿಯಲಾಗಿ ಏನಿದೆಯೋ ಅದನ್ನೇ ರಿವ್ಯೂ ಕೊಡೋದು. ಅಲ್ಲಿ ರೇಣುಕಾ ಹೋಟೆಲ್, ಅದು ಬಿಡದಿಲಿ, ಬಿಸಿ 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 ತಟ್ಟೆ ಇಡ್ಲಿ ಸಕ್ಕತ್ತಾಗಿತ್ತು. ನನಗೆ ಈ ದೊಡ್ಡ ಹೋಟೆಲ್ಗಳಿಗಿಂತ ರೋಡ್ ಸೈಡ್ ಇರುತ್ತಲ್ಲ, ಆ್ಯಕ್ಚುಲಿ ಅಂಥವುಗಳಲ್ಲೇ ಹೋಟ್ಲಲ್ಲಿ ಊಟ ಚೆನ್ನಾಗಿರುತ್ತೆ. ಈಗ ನಮ್ಮಮ್ಮ ಕಾಲ್ ಮಾಡ್ತಾಯಿದ್ರೆ, ಆಮೇಲೆ ಸಿಗ್ತೀನಿ ನಿಮಗೆ. ಫ್ರೆಂಡ್ಸ್, ಈಗ ಅಜ್ಜಿ ಮನೆಗೆ ಬಂದ್ವಿ. ನಿದ್ದೆ ಅಂತ ನಮಗೆ ಏನು
ಕಣ್ಣಲ್ಲಿ ತೇಲ್ತೈತೆ. ನಮ್ಮ ಮನೆಗೆ ಬಿಟ್ಬಿಟ್ರಿ, ನಾನು ಹೋಗ್ತೀನಿ, ನಾನು ಮಲ್ಕೋತೀನಿ ಅಂದರೆ ಬಿಡಲಿಲ್ಲ. ಹಿಂಗೆ ಅಜ್ಜಿ ಮನೆಗೆ ಕರ್ಕೊಂಬಂದವ್ರೆ, ಕಾರಲ್ಲೆಲ್ಲ ಮಲ್ಕೊಂಬಂದಿದ್ದೀನಿ. ಈಗ ಅದು ಇವತ್ತು ಆ್ಯನ್ವಲ್ ಡೇ ಇತ್ತು, ಅದಕ್ಕೆ ಫುಲ್ ತಲೆನೋವು, ಸೌಂಡು, ತಲೆನೋವು, ಮೈಕೈ ನೋವು ಫುಲ್. ಈಗ ಅಜ್ಜಿ ಮನೆಗೆ ಹೋಗಿ, ಅಜ್ಜಿಗೆ ಹುಷಾರಿಲ್ವಂತೆ, ಅಜ್ಜಿನ ನೋಡಿಕೊಂಡು ಆಮೇಲೆ ಮನೆಗೆ ಹೋಗುವಾಗ ಸಿಗ್ತೀವಿ. ಓಕೆನಾ? ಅವ್ರಿಗೆ ನೂಡಲ್ಸ್ ಬೇರೆ ಕೊಡಬೇಕು. ನೂಡಲ್ಸ್ ತೊಗೊಂಡಿದ್ದೀನಿ ಅಜ್ಜಿಗೆ ನೂಡಲ್ಸ್ ಅಂದರೆ ಇಷ್ಟ, ಅದಕ್ಕೆ. ಅಲ್ಲಿದ್ದ ಮಾಡಿ ಕರೆಕ್ಟಾಗಿ ನಿಂತ್ಕೊಳ್ಳಿ ಸರಿಯಾಗಿ. ರೈಟ್ ಬಟನ್ ಫುಲ್ಲು. ಚೆನ್ನಾಗಿ ಸಾಂಪು ನನ್ನ ತಲೆಯಲ್ಲಿ ನೀರು ಹಾಕೊಂಡು ಒಂದು ಕೂದಲು ಬಂದಿಲ್ಲ, ಬಾಟ್ಲಿ ಇಷ್ಟ ಇಲ್ಲಿಂದ